ಬಿಡಿಲಿನ ಹಾರ್ಪಟಕ್ಕೆ ಕಿಡಿಗಣ್ಣಿನಿಂದ ಒಡಕರಿಸ ಕಂಡರ ಮುಗೊಯ್ಯುವ ಬಂಡರ ಮಂಡಿಗೆ ಕಂಡಿಸ ಬಳಿಯ ಹರನಂತೆ ಕಡು ಕೋಪದಿಂದ ಹಾರ್ಪಡಿಸ ಅಸಮನ ಸಾಲ ಸಾಹಸ ಭಕ್ತರಾಗಿ ಈ ಪಡವಿಗಳು ಮೆರೆಯುವ ತೀವ್ರ ಕದನ ಕರುಕೂಲ ಮನವು ದೇವ ಹುಚ್ಚತ್ತ ಭೀಕರ ಭೀಕರ ಮುಂಗಾಗದೊಳ ನಿಂತ ಪಾದಗಳಿಗೆ ವಂದಿಸಕರ ಸತ್ವರ ಭದ್ರ ಸಾಹಿತ್ಯ ಬಂದವರನ್ನು ವಿಚಾರಿಸುವ ನೀನುಗಾರರನ್ನೇ ಕರ್ತರಣೆ. ಓ ದೇವ, ನಾವುದಾರೆಂದರೆ ಭೂಮಿ ಎಂಬ ಎರಡಕ್ಷರದಲ್ಲಿ ಜೀವ ಎಂಬ ಎರಡಕ್ಷರವನ್ನು ಪಡೆದು, ಗುರು ಎಂಬ ಎರಡಕ್ಷರದಲ್ಲಿ ವಿದ್ಯೆ ಎಂಬ ಎರಡಕ್ಷರವನ್ನು ಪಡೆದು, ಬಾಲ್ಯ ಎಂಬ ಎರಡಕ್ಷರವನ್ನು ದಾಟಿ ಅರೆ ಎಂಬ ಎರಡಕ್ಷರಕ್ಕೆ ಕಾಲಿಡಿದಿರಲು, ಪ್ರೀತಿ ಎಂಬ ಎರಡಕ್ಷರದಲ್ಲಿ ತೇಲಿ ಮೋಹ ಎಂಬ ಎರಡಕ್ಷರಕ್ಕೆ ಬಿದ್ದು, ಲಗ್ನ ಎಂಬ ಎರಡಕ್ಷರದಲ್ಲಿ ಸತಿ ಎಂಬ ಎರಡಕ್ಷರವನ್ನು ಪಡೆದು, ಆತ್ಮ ಎಂಬ ಎರಡಕ್ಷರವನ್ನು ಶುದ್ಧಿ ಮಾಡಿಕೊಂಡು, ಸುಖ ಎಂಬ ಎರಡಕ್ಷರವನ್ನು ಹುಡುಕಾಡುತ್ತಿರುವಾಗ ಧನ ಎಂಬ ಎರಡಕ್ಷರವು ಪ್ರಾಪ್ತಿಯಾದರೆ, ದಾನ ಎಂಬ ಎರಡಕ್ಷರವನ್ನು ಮಾಡಿ, ಮುಪ್ಪು ಎಂಬ ಎರಡಕ್ಷರವನ್ನು ತಲುಪಿ, ಮೋಕ್ಷ ಎಂಬ ಎರಡಕ್ಷರವನ್ನು ಪಡೆದು, ಸಾವು ಎಂಬ ಎರಡಕ್ಷರವು ಬಂದಾಗ ದೇವಾದಿ ದೇವನನ್ನು ಕಾಣಬೇಕಲ್ಲವೇನೋ ದೇವ. ಏನು ಕೊಟ್ಟವರ ಸಾರಥಿ ಭೂಮದೆ ಸಲ್ಲಲಿತವಾದ ವಾಕ್ಯದಿಂದ ನನ್ನ ನಾಮಾಂಕಿತವನ್ನು ಹೇಳುವನು ಉಲ್ಲಾಸದಿಂದ ಕೇಳೋ. ಚೆನ್ನಾಗಿ ದೇವ. ಸಾರಥಿ ನಾವುದಾರೆಂದರೆ ಯಾರ ದೇವ? ಈ ಪಡವಿಗಳ ಮೆರೆಯುವ ಸಾರಥಿ ಭೂಪತಿ, ಈ ಪಡವಿಗಳ ತಲೆ ಎತ್ತ ಒಡಕರಿಸಿ ಯಾವತ್ತ ರಾಜಾದಿರಾಜರ ನಡೆನೆತ್ತ ಎನ್ನ ಕರಗಳು ಬಿಡದ ಕಡಬರದೆ ಕಟ್ಟದಿಂದ ಒಡಬಿಡದು ಅವರ ಒಡಲ ಬೇಗದ ಮಿಡಿಕೆ ಸಾಯುವಂತೆ ಯಮನಾಲಕ್ಕೆ ಸೇರಿಸುವ ಮಹಾಸಮರ್ಥ ಸಾರಥಿ ಭೂಪತಿ, ಎನ್ನ ಕಡಿಗದ ಚಳಿಪಿಯ ಅಂತರಿಕ್ಷದಲ್ಲಿ ರೂಪೌಡು ರಾಜ ಕಡಗಂಗಳು ಪಳು ಪಳ್ಳಂತೆ ಈ ಪಡವಿರುತ್ತವೆ. ಬಂದ ಮದೋನ್ಮತ್ತರ ನಿರ್ಪೇದನೆಗೈದು ಹೊರಪಡಿಸುವ ಮಗದ ದೇಶಾಧಿಪತಿ ಸಲ್ಲೆ ಮಹಾರಾಜನಿಂದ ಜಬೀರಿಯನ ತೇರೆ ಸರ್ಜೆ ವೀರಶಲ್ಯ ಮಹಾರಾಜರು ಇವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಭೂಪತಿ, ಶೃಂಗಾರವಾಗಿ ಕಂಗೊಳಿಸುವ ಈ ಸಭಾ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಕೌರವ ಭೂಪಾಲನು ಎಮ್ಮನ್ನು ದೃಢವಾಗಿ ಬರಬೇಕೆಂದ ದೂತನಂ ಕೊಟ್ಟು ಕಳಿಸಿದ ಕಾರಣ ಗಂಡುಗಳ ಗುಡಿ ಸಭೆಗೆ ಬರೋಣವಾಯ್ತು. ಸಾರಥಿ ರಾಜನಾಥ ಕುರುಪತಿಯನ್ನು ತೋರಿಸ ಅಧಿಕಾರತೆ ನಿಮ್ಮಿಷ್ಟದಂತಾಗಲಿ ಭೂಪತಿ. ಪೀಠವನ್ನು ಅಲಂಕರಿಸಿದ ಜಾಗ್ರತೆ. ಗಂಗಪ್ಪನವರು ಮಲ್ಲಯ್ಯ ಇವರು ಶಲ್ಯ ಮಹಾರಾಜನ ಪಾತ್ರ ಮಾಡಿದ್ರು. ಈ ಬೆಳ್ಳಿ ಕೈಗಡಗವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಜೆ.ಕೆ. ರಾಜಶೇಖರ ಗೌಡ ಇವರು ಒಂದು ಬೆಳ್ಳಿ ಕಡಗವನ್ನು ಶಲ್ಯ ಪಾತ್ರ ಮಾಡಿದ್ರು. ಬಹುಮಾನ ಪ್ರಕಾರ ಮಾಡಿದ್ರು. ಇದೊಂದು ಹಾಕಬೇಕಲ್ಲ. ನಮೋ ನಮೋ ಸಲ್ಯ ಮಹಾರಾಜನೇ, ನಿಮ್ಮ ಕರುಣಕ್ಕೆ ಬಂದಿದ್ದೆ ಈ ಕಡೆ. ನಿನ್ನ ಮಂಗಳವಾಗಲಿ ಕೌರವೇಂದ್ರ ಮೇಲೆ ಕೇಳ. ಕೌರವೇಂದ್ರ ಓ ಸಲ್ಯ ಮಹಾನವರೇ, ಈ ಕ್ಷಣದ ಕರೆಸಿದ ಕಾರಣವೇನು? ದೇಶಾಧಿರಾಜರು ಬಂದ ನಿನ್ನೋಡ ವೈರತ್ತಂಚಾಗಿದ್ರೆ ಹೇಗೆ? ಯಾವ ಹಿರಿಯಳ ನಿನಗೆ ಹೆದರಾಯಿರೋಳ ಬಳಿಗೆ ನಿನಗೆ ಪ್ರಚೋತ್ತರ ನಾಡಿದವರನ್ನ ತಕ್ಷಣದೊಳಗೆ ಮುಂದೆ ತಂದು ನಿಲ್ಲಿಸು. ಅವು ಕೌರವೇಂದ್ರ ಓ ಸಲ್ಯ ಮಹಾನವರೇ, ಬಳಿಗೆ ನಿನಗೆ ಎದುರಾದ ಕನ್ನಘಾತಕರನ್ನ ನಿನ್ನ ಬಳಿ ಹೇಳುವ
ಶರಣ ಅಡಿಯಲ್ಲಿ ಕೆಡವನ ಜಾಗೃತಿಯಿಂದ ಎಣ್ಣೆಗೆ ತಿಳಿಸ ಗೌರವೇಂದ್ರ ಸತ್ಗುಣ ಚಂದ್ರ ಕಲ್ಯ ಮಾವನವರೇ ಅವು ಗೌರವೇಂದ್ರ ಇಂದಿನ ದಿನದ ಯುದ್ಧಕ್ಕೆ ಬರಬೇಕೆಂದ ಪಾಂಡವರ ತೂಕದಿಂದ ಏಳೆ ಕಳೆದಿದ ಕಾರಣ ಪಾಂಡವರ ಬಳಿಯಲ್ಲಿ ಈ ನಿನ್ನ ಶೌರ್ಯವನ್ನು ತೋರಿದೆ ಜಾರಿಸಿಕೊಂಡ ಮಾವ ನಿಮ್ಮವೇ ಇಟ್ಟರು. ಧರ್ಮಜ 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 ಕೃಷ್ಣ ಅವು ಸತ್ಯ ಸನ್ಮಾರ್ಗಿಯಾದ ಯವನಂದ್ರ ಮಹಾರಾಜನೇ ನಿನಗ ಕೌರವನಗ ಕಲಕ ಉಂಟಾದ ಕಾರಣವೇನ ಅತಿ ಜಾಗೃತಿಯಿಂದ ಎನ್ನ ಮುಂದೆ ತಿಳಿಸ ಗೌರವೇಂದ್ರ ಸತ್ಕೀರ್ತಿ ಸಾಂದ್ರ ಕಲ್ಯ ಮಹಾರಾಜನೇ ಅವು ಯಮನಂದನ ವಿಸ್ತಾರವಾಗಿ ಹೇಳುತ್ತೇನೆ, ಚಿತ್ತ ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳ. ನಾನು ಸಂತೋಷದಿಂದ ಕುರುಪತಿಯ ಬಳಿಗೆ ಹೋಗಿ ನಮ್ಮ ರಾಜ್ಯವನ್ನು ಕೊಡದಿದ್ದರೇನಾಯ್ತು, ಕಡೆಗೆ 5 ಮಂದಿಗೆ 5 ಗ್ರಾಮಗಳಿಗೆ 5 ಗುಬ್ಬಿಯ ಪಾದಷ್ಟು ಸಹ ಕೊಡಲಾರನೆಂದು ಬೇಕಾದರೆ ಯುದ್ಧ ಮುಖದೊಳಗೆ ಗೆಲ್ಲಿರೆಂದ ಕಾರಣ ಮಹಾಯುದ್ಧವನ್ನು ಹೂಡಿರೇನೋ ಖಂಡಿಯ ರಾಜೇಂದ್ರ. ಅವು ಧರ್ಮನಂದನ ಅಹೋ ಮಹಾರಾಜನೇ, ನಿನ್ನ ಮನೋಧೈರ್ಯ ಕೇಳಿ ಎನ್ನಗೆ ಬಹಳ ಆನಂದವಾಗಿತ್ತು. ಕೌರವನ ಸಂಧಾನ ಮಾರ್ಗ ಹೀಗಿದೆ, ಆತನ ಸಂಗತಿಗಿದ್ದರ ಒಳಿತಾಯ್ತು. ಅವು ಯಮನಂದನ ಅಹೋ ಮಹಾರಾಜನೇ, ಇಬ್ಬರಿಗೆ ಹೊಡೆದಾಡೋ ಶಬ್ದ ಬಿಟ್ಟು ಅಂದಾಗೂ ಶಬ್ದವಿಲ್ಲ. ಆ ಕೌರವನ ಮೂರ್ಖನಾದ್ರೆ ನೀನು ಮೂರ್ಖನಾಗಬೇಡ. ಜಯಾಪಜಯಗಳು ದಾರಿ ಶಾಶ್ವತಲ್ಲ, ಇದನ್ನು ತಿಳಿದ್ರು ಧರ್ಮಜ. ಈ ಮಾತು ಸಹಜ. ಅಹೋ ಶಲ್ಯ ಮಹಾರಾಜನೇ, ಅವು ಯಮನಂದನ ಕೇವಲ ಶಾಂತಿ ಭಾವವನ್ನು ವಹಿಸಿ ಸಂಧಾನಕ್ಕೆ ಶ್ರೀಹರಿಯನ್ನು ಕಳಿಸಿದರೆ ಸತ್ಫಲವಂತರಾದ ನಮ್ಮ ತಮ್ಮಂದಿರು ಭಿಕ್ಷೆಯನ್ನು ಬೇಡಿ ಸಾಯುವುದಕ್ಕಿಂತ ಯುದ್ಧ ಮುಖಾಂತರ ಸಾಯುವುದು ಲೇಸೆಂದು ಮಹಾಯುದ್ಧವನ್ನು ಹೂಡಿರುವ ಖಂಡಿಯ ರಾಜೇಂದ್ರ. ಎಲ್ಲ ಸಲ್ಲರಾಜ, ಅವು ನಾರಾಯಣ ಆ ಕುರುಪತಿಯು ಮಹಾನ್ ಗರಿಷ್ಠನು. ಈಗ ನಾನು ಅವನ ಅಹಂಕಾರವನ್ನು ಮುರಿಯುತ್ತೇನೆ. ಇದರ ನಡುವೆ ನಿನಗೆ ಹೇತಕ್ಕೆ ಬೇಕು? ಸುಮ್ಮನೆ ಹೋಗೈ ಸಲ್ಲರಾಜರೇ. ಅವು ನಾರಾಯಣ ಸಲ್ಲೆ ಮಹಾರಾಜ, ಇವರಿಗೇನು ನನಗೆ ಬಹು ದೂರ ಬರಲ್ಲ. ಕುರುಪತಿ ಬೇರೆ ಎಲ್ಲ ಸಮ್ಮತವಾಗಿ ಇಬ್ಬರಲ್ಲಿ ಎನ್ನಗೆ ಪ್ರೀತಿ ಇರುವುದು. ಆದ ಕಾರಣ ನಾನಂದಿ ಇವರ ಮೇಲೆ ನಾನಂದಿ ಕೈ ಮಾಡಲಾರೆನು. ಹಾಕುವ ನೋಡು ಸ್ತ್ರೀಯರಿ ಆ ಮೂರ್ಖ ದುಸ್ಸಾಹಸನ ಮಾರ್ಪವನ್ನು ಕೂಡಿಕೊಂಡು ಕಾಳಕ್ಕೆ ಬರುವನು. ಹಾಕುವ ನೋಡೋಣ ನವ ಜೋಡು ಕೇಳಿ ಬರ್ತೇವೆ. ನಾನು ಹೋಗೋನು ಕಂಡಿಯ ಪಕ್ಷಾಣನೆ. ದ್ರೌಪದಿ, ತಂಗಿ ದ್ರುಪದಾದೇವಿ, ನಿನ್ನ ಪ್ರತಿಜ್ಞೆಯಂತೂ ನೆರವೇರಿರುವುದು. ನಿನ್ನ ಪತಿಯಾದ ಭೀಮಸೇನಿಗೆ ಜಯದಾರತಿಯಮ್ಮಾಡಿ ಜಯದಾರತಿಯಮ್ಮಾಡಮ್ಮ ತಂಗಿ ಕೋಮಲಾಂಗಿ. ಓಹೋ ಅಣ್ಣಯ್ಯ, ಸಹೋದರಿ, ನಿನ್ನನ್ನು ಬಿಟ್ಟು ಎನ್ನ ಪತಿಯೇ ಹೇಗೆ ಜಯದಾರತಿಯನ್ನು ಮಾಡಬೇಕು? ಇದು ನ್ಯಾಯವೇ ಅಣ್ಣಯ್ಯ?
ಸಹೋದರಿ, ನೀವು ಹೀರೋರ ಕೂಡ್ತಾರೆ, ನಾನು ಜೈದಾರ್ತಿಯನ್ನು ಮಾಡುವೆನು. ನಿನ್ನ ಇಷ್ಟದಂತೆ ಆಗಲ್ಲ ತಿಂಗಿ. ಪ್ರಿಯ ಸ್ತ್ರೀಯರ ಅಪ್ಪಣೆ ಅಂತೇಳಿ ನಿನಗೆ ಜೈದಾರ್ತಿಯನ್ನು ಮಾಡಲು ಈ ಪೆಟ್ಟನ್ನು ಹಾಕುತ್ತೇನೆ. ಕಾಂತ, ನನ್ನ ಕಾರ್ಯವು ಜಯವಾಗಲೆಂದು ಜೈದಾರ್ತಿಯನ್ನು ಮಾಡುವೆನು. ಚಾಮರಾಜನಿಗೆ ಹೋಗಿ ಬೇಕಂತ ನೀನು ಬಲವಂತ. ಶಾಸನ ಬಂಡ ಭೀಮನ ಭಂಡದ ಶಾಸನ ಎಲ್ಲ ರೊಂಡವನ್ನು ಹೊರಗಡೆಂದು ಹೇಳ ಕಳಿಸಿರುವುದಲ್ಲ. ಜಾಗೃತದಿಂದ ರಕ್ತಕ್ಕೆ ನಿಲ್ಲಲ ಬಂಡ ಆರಿಸುವ ನಿಲ್ಲದ ಶಾಸನ ಎಲ ತಿಂಡಿ ಮಾತನಾದ ಬಂಡ ಭೀಮನ ನಿನ್ನ ಕರ್ಪವನ್ನು ಇಪ್ಪಾತ ಮಾಡಬೇಕೆಂಬ ಉದ್ದೇಶದಿಂದ ಮನದೊಳ ಅಪ್ಪಿದ ಬಳ್ಳಿಯ ಶತ್ರುತ್ವವನ ಅಗ್ರಜನ ವಿದ್ರಿಪ್ಪದಕ್ಕೆ ಎಲ್ಲ ಹುಟ್ಟಿದ ದೇವ ಒಳವಣಿಗೆ ಯಾಣವ ಮೃತಚಿತ್ತ ಎಲ್ಲರೂ ಸತ್ತಮಕ್ಕೆ ಬಣ್ಣ ಹಿಂದಿನ ಯುದ್ಧದಲ್ಲಿ ನಿನ್ನ ಎಕ್ಕಳಕ್ಕೆ ಇದ್ದಿದ್ದನ್ನೆಲ್ಲ ತೋರುವುದರಿಂದ ಕರ್ಪೂರದ ಬಲದಿಂದ ಮಹಾವಿದ್ಯಾಸ ಹೇಳಿದ ಮಾತ್ರಕ್ಕೆ ಭಕ್ತ ರೋಷದಿಂದ ನಿಂತಿರುವ ಸಮಯದಲ್ಲಿ ನೀನು ಆತ್ಮಡಿಸಿ ತುಪ್ಪಡಿಸಿದ್ದ ಹತ್ತಿರಕ್ಕೆ ಮೈಪಿಸಿಕೊಂಡು ಬಂದಿದ್ದಕ್ಕೆ ನಿನ್ನ ನೋಡಿ ನನ್ನ ಮನಕ್ಕೆ ಸಂತೋಷವಾಗ್ತ. ಅದು ಎಷ್ಟು ಸಂತೋಷವಾಗಿರೋದಲ್ಲೇ ಬಂಡ ಬಂಡ ನಿನ್ನನ್ನು ಹಿಡಿದ ಬ್ರಹ್ಮಾಂಡಕ್ಕೆ ಒಕ್ಕದರಣ ಮಂಡಲದವರಣ ದೇವಿಯ ಬರೆಯಲ್ಪಟ್ಟು ಈ ಭೀಮಸೇನಿನ ಗಂಡನೆಂದು ಡಂಗುರಮ್ಮ ಮಾಡಿಸುವೆ. ಇನ್ನು ಏತಕ್ಕ ಸಮರಕ್ಕೆ ಬಣ್ಣದ ದುಸ್ಸಾಸನ ಸೇರ್ಸನಿಂದ ರಂಡಿಯಂತ ಮರಿ ಧರಿಸಿಕೊಂಡ ಬಂಡ ಭೀಮನೇ ಮೋಕ್ತನಾದ ದುಸ್ಸಾಸನ ಏನ ಹೊಲ ಬರಮ ಕಂಡವರ ಮುಂದೆ ಕಂಠ ಒಪ್ಪಿಸಿ ನಡುವಿಗ ಇದೇ ಅಗಮ ಭಂಡ ಈ ರಣಮಂಡಲದೊಳ ನಾಯಕನಾದ ದುಶ್ಯಾಸಕನ ನಿನ್ನ ಬಲಭೀತನಾಗಿ ಹೋಗುವನೇನು ಸಂಡನೆ ಹೊರಗೆ ಸರ್ವ ಮಂಡಲಿಕರ ತುಂಬಿದ ಸಭೆಯಲ್ಲಿ ನಿನ್ನ ಹೆಂಡತಿಯ ಸರಗಂ ಹಿಡಿದು ಹೇಳದು ಕಂಡಂತ ಹೆಂಡು ಜನರ ಮುಂದೆ ಬಂಡು ಮಾಡುವಾಗ ತಲೆ ತಗ್ಗಿಸಿಕೊಂಡು ಭೂಮಂಡಲಕ್ಕೆ
ತಲೆ ತಗ್ಗಿಸಿಕೊಂಡು ಭೂಮಂಡಲಕ್ಕೆ ಕುಳಿತುಕೊಂಡಿದ್ದೇನೆ. ಎಲೇ ಮಂಡ, ನಮ್ಮ ಅಣ್ಣನ ಹತ್ತಿರ ಅಪ್ಪಣೆ ಆಯ್ತಿರಲೇ ಮಂಡ. ಎಲೇ ಬಂಡ, ಎಲೇ ಮೂರ್ಖ, ನಿನ್ನ ಜೀವಗಳ ತನವೆಲ್ಲ ಬಲ್ಲಿದಂತ ದುಶ್ವಾಸ ನಮ್ ತಿಳಿಯಂದು ಆ ಕಳ್ಳ ಕೃಷ್ಣನ ನ್ಯಾಯವನ್ನು ಕೊಟ್ಟನು. ಹೇಗೆ ಸಾಧನೆ ಕಟ್ಟಿದರೆ ಮೂರ್ಖ. ಎಂತ ಸಮಯಗಳ ಗಲ್ಲನು ಬಂದಿದ್ದರೆ ಅವನಿಗಿರುವ ಶೌರ್ಯವನ್ನು ನಾನು ನೋಡುತ್ತಿದ್ದೇನೆ. ನೋಡು, ಅವನ ಒದರಂ ಸೀಳೆ ಅವನ ಎದುರ ಮೇಲೆ ನಿಂತು ತಕತೆ ಎಂದು ನಾನು ನೋಡುತ್ತಿದ್ದೆ. ಎಲೇ ಪಟ್ಲು, ಏ ಮೂರ್ಖ, ನಿನ್ನ ಹೆಸರು ಹೇಳಿಕೊಳ್ಳುವುದಕ್ಕಾಗಿ ಈ ಕೋಣವನ್ನು ಎನ್ನ ಮುಂದೆ ತಪ್ಪಿದೆಯಾ ಕೃಷ್ಣ? ಭೀಮಾ ಮೊದಲು ನಿನ್ನ ನಿರ್ನಾಮ ಮಾಡಿದ ನಂತರ ಆ ಕಳ್ಳ ಕೃಷ್ಣನ ಕಾಲ್ಪಿಡಿಗಳು ಸುರಂ ತೆರೆದು ತಂದು ಜೀವಾಂತಕನ ಸೀಮೆಯ ಹಾದಿಯ ನಡೆಸುತ್ತೇನೆ. ಬಾರ ಇರುತ್ತಾದ್ರ ಎಲೈ ಭಂಡನಾದ ಶಾಸನ, ಎಲೈ ಜಗದ್ಭಂಡನಾದ ಭೀಮ, ಎಂಡತೆ ಮುಟ್ಟಿಗೆಲ್ಲ ತಾತ ನೀನು ಹುಡುಕೊಂಡಿರುವೆ. ಇಲ್ಲವಾದರೆ ನಿನ್ನ ಪಿಂಡವ ಅದು ನಿನ್ನ ಕೈಯಿಂದ ಏನಾಗಲ್ಲ ಭಂಡ. ರೇ ಭಂಡ, ರೇ ಜಗದ್ಭಂಡ, ಆಗಲೇ ವೀರ ಮಂಡೆಯನ್ನುವರೆ ನಿನ್ನ ಮಂಡೆ ಕೇಸನ್ನು ಮಿಡಿದುಕೊಂಡು ಹೋಗಿ ಕಂಡಂತೆ ಭಗವ ನಿಮ್ಮ ಆಕ್ರಜನ ಕೈಯಿಂದ ಆಗಲಾರದಲೇ ಭಂಡ. ನಾಲಿಗೆ ಕಂಡ ಸಾಯುವಂತೆ ಮಂಡೆಯ ಮೇಲೆ ಎನ್ನ ಮುಷ್ಟಿಯಿಂದ ಬುದ್ಧಿ ಬೆಕ್ಕನೆಯನ್ನು ಬಿಡಿಸಿಕೆ ಮುದ್ದೆ ಮಾಡಿ ನಿಂಗೆ ನೀರು ಕುಡಿಯಲಿಕ್ಕೆನ. ಏ ಮದನ್ನು, ಏ ಜಗದ್ಭಂಡ, ಅಂದಿನಿಂದ ಇಂದಿನವರೆಗೂ ಎಲ್ಲ ಹೃದಯಗಳ ತುಂಬಿಕೊಂಡಿದ್ದ ರೋಷವ ಚಟ ಎಂದು ಕಾವರವರ ಸೂಚಿ ಗುರುಪ್ಪನ ವನವನ್ನು ಚಿಂದಿಸಿ ಪಶ್ಚಿಮವನ್ನು ಮಾಡಬಾರದು. ಹತ್ತಾವರವ ತಣ್ಣಗಾಲದಲ್ಲಿ ದುರ್ಬಲ ಬೆಳಗ್ಗೆ ಬೈರ ಎಂಬ ನಿಂದಿಸಿದ ನಿನ್ನ ಒಬ್ಬನಿಗಲ್ಲ, ನಿನ್ನ ಬಳ್ಳಿ ಹಪ್ಪಿದ ಬಲವಂತರಿಯಲ್ಲ ಲಕ್ಷಣಗಳ ಏನಾದರೂ ನೋಡ್ತಾರೆ. ಯಾಕಂದ್ರೆ ಮುರುಗ ಚಿನ್ನಾಟ ಆಡಿದಂತೆ ಇರದಂದಾಡಿ ಕದರ ಮುಂಜೆ ಉದ್ಗಡಿಸಿದಂತೆ ಎನ್ನ ಮೇಲೆ ಆಡಿ ಬರುವ ಬಂಡು ಭ್ರಷ್ಟನಾದ ಭೀಮ, ನೀನಂತ ಬಲವಂತನಾದರೆ ಚಕ್ರ ಹೋದಳ ಜಯತ್ರತನಿಂದ ನೆಟ್ಟು ಬಡಿಸಿಕೊಂಡು ಪೊಟ್ಟ ಬಾಲಕನಾದ ಅಭಿಮಾನ್ಯನನ್ನು ವೈದ್ಯಗಳ ಸಮ್ಮುಖಕ್ಕೆ ದಪ್ಪಿ ಓಡಿ ಬಂದಿರುವುದಕ್ಕೆ ಆ ಸತ್ಯಮತಿ ಈತನಾದ ಅತಮನ ಪರಶಿವನಿಂದ ಜಯಿಸಿರನದ ನೀನೀಗ ಪರಾಕ್ರಮವಂತನಾದರೆ ವಿರಾಟ ನಗರದೊಳ ನಾರಿಯರಂತೆ ಪಾಪ ಮಾಡಿ ತರವರಿಗೆ ಉಣಪಡಿಸಿ ಉಳಿದ ಎಂದಲನುಂಡು ಹೊಟ್ಟೆ ಹೊಡೆದುಕೊಂಡೇ ರೇ ಬಣ್ಣ ರೇ ಇಮ್ಮಂತರ ಬುದ್ಧಿ ಬಲವತ್ತೇ ಮರ್ತ ಬೆಳಗ್ಗೆ ಕ್ಷತ್ರಿಯ ಸಂಭವರ ಪ್ರಾಣ ಹೋದರೋ ಇನ್ನೊಬ್ಬರ ಹತ್ತಿರ ಕೈಗಟ್ಟಿ ಬೇಡವರಲ್ಲ. ರೇ ಅದಮ ರೇ ಭಂಡ ಬೆಳಗ್ಗೆ ನೀನಂತ ಶಕ್ತಿವಂತನಾದರೆ ಹಿಂದಕ್ಕೆ ಏಕಚಕ್ರಪುರದಲ್ಲಿ ಕಪ್ಪರೇಖೆ ನಿಡಿದು ಭಿಕ್ಷೆ ಬೇಡಿಕೊಂಡು ತಿಂದಿದ್ದಕ್ಕೆ. ರೇ ಬಂಡ ರೇ ಚೆಂಡು ಎಪ್ಪಲೆ ಮುಂದೆ ಕುರಿ ಬಂದು ತಪ್ಪಿದಂತೆ ಎನ್ನಂ ತಪ್ಪಿಸಿರ ಒಪ್ಪಿಸಿ ಬಗಳಿದರೆ ಈ ಸತ್ಫಲವಂತನ ಗರ್ಭದ ಮೇಲಿದ್ದ ಒಂದು ರೋಗ ಸಹ ನಡೆದಲಂತು. ಎಲೈ ವಾಯುಪುತ್ರನೆಂಬ ಬಂಡ ಇಷ್ಟು ದಿನ ನೀನು ಮಾಡಿದ ಬಂಡನಾದ ಭೀಮ ಬಂಡತನದಿಂದ ಭಂಡೆಯ ನೆತ್ತಿದ ಭಂಡರಿಗೆ ಭಂಡನೆಂಬುದು ಗೊತ್ತಾಗಲಾರವೇ? ಬಂಡನಾದ ನಿಮ್ಮ ಆಕ್ರೋಚನ ಅರಗಿನ ಮನೆಯನ್ನು ರಚಿಸಿ ನಮ್ಮನ್ನು ಅದೊಳಗೆ ಒಗಿಸಿ ನಾನು ಸಮಯವನ್ನೆರಿತು ಬಂಡತನದಿಂದ ಬೆಂಕಿಯನ್ನು ಹಚ್ಚಿಸಿ ಸಾಲವನ್ನು ಪ್ರಯತ್ನಿಸಿದ ಆ ಕೌರವನೆಂಬ ಆತನಿಗೆ ಬಂಡನೆಂಬ ನುಡಿಯ ಸಲ್ಲವಲ್ಲದೆ. ಆದರೂ ನೀವು ಸಾಯಲಿಲ್ಲವೇ ಬಂಡ ರೈ ಬಂಡ ಸತ್ಯವಂತನೆಂಬ ನುಡಿಯ ಸಲ್ಲುವುದೇನು? ರೇ ಮೂರ್ಖ ರೇ ಅದಮ ಪಾಪುರೇ ಬೋಳರೆ ಈ ಭೀಮಸೇನನು ಆಕಲೆ ಅರಗಿನ ಮನೆಯನ್ನು ಎಲ್ಲರನ್ನು ಒತ್ತು ತಂದು ಹೊರಗಿಳಿಸಿ ಆಗ ತ್ರಿನೇತ್ರ ಮಗ್ನಿ ಆರಿಸಿ ಗೌರವನ್ನ ಕತ್ತರಿಸಿ ಈ ಗದಾಪೇಟೆಯನ್ನು ಬೀರಿಸಿಕೊಳ್ತಿದ್ದೇನೆ. ರೇ ಬಂಡ ರೇ ಜಗದ್ಬಂಡ ಆಗ ನಮ್ಮ ಹಾಕ್ರಜನಾದ ಧರ್ಮರಾಯನ ಎನ್ನ ಶಾಂತ ಮಾಡಿದ ಕಾರಣ ಇಲ್ಲಿಯವರೆಗೂ ಕರೆಯಬೇಕಾಯಿತು. ಎಡೇ ಮಂಡ ದುರ್ಶಾಸನ ಜಗದ್ಬಂಡನಾದ ಭೀಮ ನಿನ್ನ ಮಂಡಲ ಎಂದೋ ಸಂಚಕರನ್ನು ಕೊಟ್ಟಿರುವುದು ಈ ನಿನ್ನ ಪ್ರೀತಮ ಉಳಿಸಿಕೊ ಸಹಜವಾಗಿ ಉಳಿಸಿಕೊಳ್ಳೋದಿಲ್ಲ ಬಂಡ.
ಈಗ ಹುಟ್ಟಿನಿಂದಲೇ ಬಂಡತನ ಮಾಡುತ್ತಾ ಬಂದ ಈ ಗಂಡದಲ್ಲಿ ಭೀಮಸೇನಿಗೆ ಬಂಡನೇನು ಈಗ ಸಹಜವಾಗಿ ಎನ್ನುವಲ್ಲೇ ಬಂಡ ಏ ಬಂಡ ಬಂಡ ಈ ರಣಮಂಡಲದ ಬಂಡರು ಯಾರು ಎಂಬುದನ್ನು ವೀರಮಂಡಲಿಗೆ ಇನ್ನು ಒಂದೇ ಕ್ಷಣದಲ್ಲಿ ತಿಳಿಸಿದೆ. ಸತ್ಯ ಮಲ್ಲ ವಿದ್ಯಕ್ಕೆ ನೆಲವೇ ಪ್ರಶ್ನ ಇಲ್ಲಿಗೆ ಮುಗಿತದಿಂದ ಬಂಡ ಬಂದ ಬಂಡನಾದ ಭೀಮನ ಇದೇ ಸಣ್ಣನಾದ ವಿಶ್ವಾಸನ ದೊಡ್ಡದಂತ ಇರುವ ಈ ನಿನ್ನ ತನುವ ಮುರಿಯುವುದಕ್ಕೆ ಮಕ್ಕರದ ನೆರಪ ತತ್ವವು ಸಮುದ್ರಮಂ ಈಜಿ ಗಣಿದು ಹಟ್ಟ ಬಿದ್ದ ಮನುಷ್ಯರಂತೆ ಚಿನ್ನ ಚಿತ್ರವನ್ನು ದಾಡುವುದು ನೀನು ಮಲ್ಲ ಬಿದ್ದಕ್ಕೆ ಹನುವಾಗು ಎಂಬ ಮಾತು ಮನೋಲ್ಲಾಸವಾಯಿತು. ಈ ಮಲ್ಲ ಬಿದ್ದದ ಕಲ್ಲನ್ನಾದರ ಬಿಡಿದು ಸಿಕ್ಕಿ ಚೂರ್ಣ ಮಾಡಿ ಬಲಿದ ದುಶ್ವಾಸನ ನಿನಗೆ ಭಯಭೀತನಾಗಿ ಹೋಗುವ ನೀನು ಸಣ್ಣನೆ ಬೆಳಗ್ಗೆ ವೀರ ಮಂಡೇನೂರಿ ರಣಮಂಡಲದರಾರಿ ದೊಂಡಾದ ಒತ್ತಂಡ ಪುಂಡರೀತ ನಮ್ಮ ಆಕಾಶ ಮಂಡಲಕ್ಕೆ ಹೆಚ್ಚಿರುವೆ. ನೀನು ಗಂಡುಗಲಿಯಾದರೆ ಬಂದು ಗಟ್ಟಿಸಿ ನಿಂತು ಎತ್ತದ ಮುಂಗೈಯನ್ನು piಡಿದಿದ್ದಾದರೆ ನೀನು ಉಂಡದ್ದು ಸಾರ್ಥಕ. ಇಲ್ಲವೇ ನಿನ್ನನ್ನು ಈ ಭೂಮಂಡಲಕ್ಕೆ ಕಟ್ಟಿಸುವ ತಡಗಾತಕ್ಕೆ ಭಾರಿ ಇರಬೇಕಾದರೆ ಜಗತ್ತಂಡನಾದ ಭೀಮ ಮಲ್ಲ ಯುದ್ಧದ ಎನ್ನ ತನವನ್ನು ತನ್ನ ತರ ಹುಟ್ಟಿದ್ದವರೆಂದು ಕಾಲಕ್ಕೆ ದೃಷ್ಟಿಯ ಪಟ್ಟಿದೆಯಾ ಸಹಜವಾಗಿ ಎತ್ತಿರಲೇ ಬಂಡ ನರಪಸ್ವೆ ಎತ್ತಿದ ಕೈ ಎತ್ತಿಟ್ಟಿದೆಯಾ ಮೂರು ಲೋಕ ಸುತ್ತಿಟ್ಟು ಬಂದರ ಬಿಡುವನೆ ನೀನಂತ ಸೂರ್ಯನಾದರ ಬಿಡಿಸುತ್ತಾ ಇಬ್ಬರನ್ನು ಅನುಭವಿಸಿದ ಇದು ಒಂದು ಸಲ ಬಿಟ್ಟಿರುವನು ಬದುಕುವ ಬೆಷ್ಟ ಪರಮ ಪಾಪಿಷ್ಟ ಓಹೋ ದೀರ್ಘದೇಹಿ ಒಣ ಪೌರಿಸಿದಿಂದ ಏನು ಫಲ ಈ ಮಕ್ಕರದಲ್ಲಿ ಸ್ವರ್ಗದವರೆಯ ಗದ್ಗದನೆ ನಡುವಂತ ಆರ್ಪಡಿಸಿ ಕಡಿಯನ್ನು ಚಪ್ಪರಿಸಿ ಕೊಪ್ಪರಿಸಿ ಎತ್ತಿದ ಮುಂಗೈಯನ್ನು ಗಟ್ಟಿಸಿ ಬಿಡುವನ ನೀನಂತ ಬಲಶಾಲಿಯಾದರೆ ಬಿಡಿಸಿಕೊಳ್ಳುವ ಬಂಡ ನೀನಾಬ ಗಂಡಸಾಲಂಡ ಏನೇ ಓಹೋ ಎಲೆ ಉಳ್ಳವರಿಗೆ ತಿಂಡಿ ಬಾಬನಾದ ಬಂಡ ಭೀಮನ ನೀನೆ ಪಿಡಿದ ಬಲ ಮುಷ್ಟಿಗೆ ತಾಪಕ್ಕೆ ಎನ್ನದೊಂದು ಹೋಮವು ಸಹ ನಡೆದರಲ್ಲ ಎನ್ನ ಪದವು ಬಡವಾಗಿದೆ ಇದೇ ಹೇಳು ರಣವೇಡಿ ಕಟ್ಟಿಸಿ ಎನ್ನು ಕೆಡವಿ ತರಲು ಬಿಡಿಸಿಕೊಂಡೆಯಲ್ಲ ನೀನಲ್ಲಿ ಸತ್ಯ ನೋಡಿಕೊಂಡೆ ನಿನ್ನೆದುರಲ್ಲಿ ಗಮನ ಬಿಟ್ಟುಕೊಂಡೆ ಎಷ್ಟು ಸಂತೋಷ ಆಗಿರುವುದಲ್ಲೇ ಬಂಡ ಎನ್ನ ಚಿನ್ನಾಟ ವೀರ ಮಂಡಲ ಪರವಾಗಿ ಆಶ್ಚರ್ಯ ಪಡುವಂತ ಸಮರದಾಟ ಈ ಮುಕ್ತನ ಮಾಯದಾಟ ಸಾಕು ಇವನ ಪ್ರಾಣ ಒಂದೇ ತಿರುಗಿ ಬೇಕು ಮತ್ತೇನು ಪುಂಡರೀಕ ದುಶ್ವಾಸನ ಮೀರಿದ ಇಲ್ಲಿಯ ಜಲೈಪಟ್ಟ ಕೋಣದಂತ ಹೊಟ್ಟೆಯವರು ನಿಂತ ಭೀಮ ನಿನ್ನ ನೃತ್ಯ ಮೆರಡಾಳ ಮಾಡಿ ಭೂದೇವಿಗಿದೆ ಮಲ್ಲ ಬಿತ್ತವರು ಮೊಟ್ಟಿಯಿಂದ ನಿನ್ನ ಈ ಸೃಷ್ಟಿಯ ಕೆಳವದಿತ್ತದೆ ಧೃತರಾಷ್ಟ್ರ ನೀನು ಪುಟ್ಟಿದವನಲ್ಲ ಪದ್ಮಗಾಂಧಿನಲ್ಲ ನಾನಲ್ಲ ಈ ಮಾತು ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಭೂದೇವಿಯ ಸಾಕ್ಷಿಯಾಗಿ ಕ್ರೂರ ಕಟ್ಟೆ ಮಾಡಿದೆ. ಈ ನಿಯಮಕ್ಕೆ ಮನಗಡಿವಿಯಾ ಇಲ್ಲವೇ ಸಡಗತನಾಗುವಿಯಾ ಹೇಳವೇ ವಿಶ್ವಾಸನ ಬಂಡ ನಿನ್ನ ಪಂಥದ ನುಡಿಯನ್ನು ಕೇಳಿ ಎನ್ನ ಮನದೊಳ ಬಹು ಅವಿಷವಾಯಿತು. ನಿನ್ನ ಮೂರು ಮುಷ್ಟಿ ಸಹಿಸುವುದಾದರೆ ನಿನ್ನ ನಾನು ಮೂರು ಮುಷ್ಟಿಯ ಕಾರಣ ಪಟ್ಟಣಕ್ಕೆ ಸೇರಿಸಲಿಲ್ಲವಾದರೆ ನಿನ್ನ ನಾನು ತಟ್ಟದ ದಪ್ಪದಿದ್ದರೆ ಈ ಸೃಷ್ಟಿಯೊಳ ಶಿವನಿಂದ ಮೂರ್ತಿಯನ್ನು ಕಿತ್ತಿದ ದೋಷವು ಎಲ್ಲಿಗೆ ಸಂಪಾದಿಸಿದೆಯಾ ಕೇಳಿದೆ ಎನ್ನ ಪ್ರತಿಕ್ರಿಯೆಯನ್ನು ಬಂಡ ದುಶ್ವಾಸನ ನಡೆಯಲಿ ಅಮ್ಮಯ್ಯ ಸರ ಸೈ ಭರ ಬರ ಇದು ಎಂತ ಪ್ರತಿಜ್ಞೆಯು ಯುದ್ಧವೇ ಭೂಮಿಯಲ್ಲಿ ಜನಿಸಿದಂತಾಯಿತು. ಇಂಥ ಪರಿಯುದ್ಧವು ಯಾವ ಯುಗದಲ್ಲಿ ನಡೆದಿಲ್ಲ ಎಂಬುವುದಕ್ಕೆ ಸಂದೇಹವೇ ಇಲ್ಲ. ಈಗ ಭೂಮಿ ಆಕಾಶವು ತೆರೆಕೆಳಗಾಗಿ ಇರುವುದು ಪ್ರಳಯಕಾಲದ ರುದ್ರನ ಆರ್ಭಟಿಸಿದಂತೆ ಉಭಯರು ಬಂಧವಂ ಮಾಡಿದರೆ ಆರ್ಭಟಿಸಿ ಸಮರದೋಳು ಒಬ್ಬರಾದರ ಚರಿತವಾಗಿ ಭಾಗತನವಾಗಲೇಬೇಕು. ಜಯದೇವಿಯ ಬಂಧವಂ ಗೈವನು ಮೂರು ಮುಷ್ಟಿಯೋಳ ಕುಣಿಯೋಳು ಸರ್ವರು ಕೇಳಿರಿ
ಭೀಮಸೇನೇನಾದರೂ ಬಲಹೀನನಾಗಿ ಕಂಡು ಬಂದರೆ ಪಾಂಡವರು ಆತನ ಬೆಂಬಲಕ್ಕೆ ಹೋಗಬಾರದು. ಹಾಗೆಯೇ ದುಶ್ವಾಸನೇನಾದರೂ ನಿಶಕ್ತಿನಾದರೆ ಕೌರವನು ಆತನ ಬೆಂಬಲಕ್ಕೆ ಹೋಗಬಾರದು. ನಿಂತಲ್ಲೇ ಬರೇ ಬಾಯಿಂದ ಬರ ಕೊಡಬೇಕಲ್ಲದೆ ಕೈಬಲಕ್ಕೆ ಯಾರು ಹೋಗಬಾರದು. ಈ ವಾಣಿಯ ಸರ್ವರು ಕೇಳಿರಿ. ಈಗ ನಿಮ್ಮ ಇಬ್ಬರ ಮುಷ್ಟಿಯಿಂದ ಪ್ರಾರಂಭವಾಗಲಿ ಕಂಡಿರ ವೀರರೇ. ಮಂಡ್ಯದ ಶಾಸನ ಕೆಳಕೊಂಡರಾದ ಭೀಮ, ನಾನು ವೀರ ಮಂಡೆಯನ್ನು ಕುಳಿತುಕೊಳ್ಳುವುದು ನಿನ್ನ ಪ್ರಚಂಡ ಮುಷ್ಟಿಗಿಂದ ಎಂದಂ ಗುಟ್ಟುವಂತವನು ಕಂಡಿಯೋ ಇಲ್ಲೇ ಇಷ್ಟಂತಾಗಲೇ ಮಂಡ ಭೀಮ. ಜ್ಞಾನಹೀನನಾದ ಭೀಮ, ಎನ್ನ ಮುಷ್ಟಿಯ ಪ್ರಾಣಕ್ಕೆ ನಿನ್ನ ಗೋಡು ಚಪ್ಪಟ್ಟೆ ಆಗುವಂತ ಗಟ್ಟಿಸಿ ಆರ್ಭಟಿಸಿ ಗುದ್ವರ ಕುಳಿತುಕೋ ಭೀಮ, ಮಾಡುವ ನಿನ್ನ ಎಳೆ ಬಂಡ ಎನ್ನ 70 ಮಣದ ಬದಲಿಂದ ಎನ್ನ ಪಕ್ಕಕ್ಕಿಟ್ಟು ಕುತ್ತುಕೊಂಡರೆ ಬಂಡ. ನಿರ್ಧರಿಸಿಕೊಂಡು ಕುಳಿತುಕೋ. ಎವೈ ಭಂಡ ದುಶ್ಯಾಸನ, ಎವೈ ಬಂಡ ಭೀಮನ, ಎವೈ ಗುಣೆಯ ದುಶ್ಯಾಸನ, ಎವೈ ಬಂಡ, ನೀನು ಗುದ್ದಿದ ಮುಷ್ಟಿಗೆ ಹಣ ಬಂದು ತೆರೆಯ ಮೇಲೆ ಹಾರಾಡುವಂತಾಯ್ತು. ಸತ್ಯ ಒಂದು ಗುದ್ದಂತ ಕಾರ್ಯ ಆಯ್ತು. ಇನ್ನು 2ನೇ ಆಟ ಪ್ರಾರಂಭವಾದರೆ ದುಶ್ಯಾಸನ ಏನಿದೆ ಆಶ್ಚರ್ಯ. ಇವನ ಮೂರ್ಛೆ ಹೋದರೂ ಎಲ್ಲಿ ಇವನ ಮುಖ್ಯ ಶಿಷ್ಟಾಚಾರವನ್ನು ನೋಡ ಹದಮ ಒಡೆಯನ್ನು ನೋಡಿ ಎಲ್ಲ ಕಂಡ ಭುಜಫಲ ಕಂಡ ಈ ವೀರ ದುಶ್ವಾಸನ ಮುಂದೆ ನಿನ್ನ ಆಟ ನಡೆಯಬಲ್ಲದೆ. 2ನೆಯ ಗುಟ್ಟನ್ನು ಗುದ್ದುವೆ, ಮುಖ ಹತ್ತಿತ್ತ ಮಾಡದೆ ನಿರ್ಧರಿಸಿಕೊಂಡು ಕುಳಿತುಕೋ. ಎಲೆ ಪಶುವೆ, ಎಲೆ ಅದಮ, ಇಷ್ಟೇ ನಿನ್ನ ಸಾಹಸವು ಕೂಸುವ ನೆತ್ತಿ ತೆರೆಯ ಮೇಲಿಟ್ಟಂತಾಯಿತು. ಇನ್ನು 3ನೇ ಮುಷ್ಟಿಯು ಪ್ರಾರಂಭವಾಗದೆ ಜಾಗ್ರತೆಯಿಂದ ಗುಚ್ಚುವಂತ ನನ್ನ ದುಶ್ಯಾಸನ ಮುಗಿಯಿತೋಗಿದೆ ನನ್ನ ಕವನ. ಇದೇನಿದೆ ಸರ್ವರು ನಗುವಂತಾಯ್ತು ಎಲ್ಲ ಬಾಳು. ಇವನ ಮೂರ್ತಿ ಹೋದರೂ ಸಿಡಿಲಿ ನೋಡು ಈ ಕಡೆ ಹಾರ್ಪಡಿಸಿ ತನಗೂ ಹಿಪ್ಪಾಗುವಾಗುವಂತ ವೀರ ಬೊಪ್ಪಯ್ಯನಿಟ್ಟು ಹೊಡೆಯೋಣ. ನಿನ್ನ ಬರಂ ಸರಿಸಿಕೋ ಭೀಮ, ಮಾಡುವ ನಿನ್ನ ನಿರ್ನಾಮ. ನಿನ್ನ ಬಂಧು ಬಾಂಧವರನ್ನು ತರಿಸಿಕೋ ಭೀಮ, ಮಾಡ್ರೆ ನಿನ್ನ ನಿರ್ನಾಮ. ಎರೆ ಭಂಡ ದುಶ್ಯಾಸನ, ಎರೆ ಬಂಡ ಭೀಮನ, ಈಗ ಎಲ್ಲ ನಿನ್ನ ಸೌರವೆಲ್ಲ ಭರಗಾಯಿತು, ನಿನ್ನ ಮುಖದ ಮೇಲೆ ಬೆವರೂರಿತು. ಇದನ್ನು ಇಲ್ಲೇ ಕುಳಿತುಕೋ. ಈ ಭೀಮನ ಮುಷ್ಟಿಗೆ ಪೆಟ್ಟನ್ನು ಸೇರಿಸಿಕೋ. ಏ ಕೃಷ್ಣ, ನಿನ್ನ ಚರಣ ದಾಸನಾಥ ಭೀಮನಿಗೆ ಆಶೀರ್ವಾದ ಮಾಡು. ಇದೇ ನನ್ನ ಚರಣಕ್ಕೆ ನೋಡು. ಅಣ್ಣನೋ ಧರ್ಮನಂದನೋ, ನಿನ್ನ ಪುಣ್ಯದ ಒಡಿಮೆ ಈ ಕಲಿ ಭೀಮನ ಮೇಲೆ ಸಭೆ ಇರಲು ನಿನ್ನ ಪಾವತ್ತೇರನು. ಇರೈ ಮಂಡನಾದ ದುಶ್ವಾಸನು, ಇರೈ ಕಗಕೊಂಡು ಹತ್ತಿತ್ತಗಳ ನೀನು ಮೋಡವಾಗಿ ಕುಳಿತುಕೋ. ಬಾಪ್ರಿ, ಈ ಭೀಮಸೇನ ಮುಷ್ಟಿಗೆ ಪೆಟ್ಟನ್ನು ಸರಿಸಿಕೋ.
ನಿನ್ನ ಎಲಬುಗಳು ನುಚ್ಚು ನೂರು ಆಗುವಂತೆ ಗುತ್ತೇನು ದುಶ್ವಾಸನ ಮುಗಿಯಿತಾ ಇಲ್ಲಿ ನಿನ್ನ ತಗಡ ನಿನ್ನ ಇಷ್ಟವಂತ ಬಂದ ಅಯ್ಯೋ ಎನ್ನ ತೆರೆಮೆಗಳ ಹಳಗಾಡಿತು ಕಣ್ಣಿನೋಳ ದೀಪ ಹಚ್ಚಿದಂತಾಯಿತು ಮನದಿ ಭ್ರಮಣಿ ಹೊಂದಿತು ಆದರೂ ಸಹಿಸಿಕೊಂಡು ಗಟ್ಟಿಯಾಗಿ ಕುಳಿತುಕೊಳ್ಳೋಣ ಕುರುಪತಿ ನೀನೇ ಗತಿ ಗುಳಿರಿಯ ಒಂದೇ ಒಂದು ಪೆಟ್ಟಿಗೆ ಪಿತರು ವಿಕಾರದಿಂದ ಕಂಗೆಟ್ಟರು ನಿರ್ಧರಿಸಿಕೊಂಡು ಗಟ್ಟಿಗಾಗಿ ಮನವಾಗಿ ಕೂತಿರುವೀಯ ತಲೆಗೆ ಮಾತ್ರ ಮೆತ್ತಗಾಗಿರುವುದು ಮುತ್ತಿ ಧೋಳಕ್ಕೆ ನಿನ್ನ ತುತ್ತು ಮಾಡಿ ನಿನ್ನಲಿಟ್ಟ ಕೈ ಮಾಡಿ ಕರೆಯುವರು ಬಳಿರೇ ಈ ಮುಷ್ಟಿಯ ಪೆಟ್ಟನ್ನು ಸರಿಸಿತು ದುಶ್ವಾಸನ ಇಲ್ಲಿಯ ಸೇರಿ ನಿನ್ನ ನೇಮಸನ ಬರೇ ಬರ ಭೀಮ ಏನು ಹೊರತವಿದೆ ದೇಹದ ಕೀಲುಗಳೆಲ್ಲ ಸಡ್ಲಿ ನರಗಳೆಲ್ಲ ಕುಪ್ಪಿಯಾಗಿ ಬಿದ್ದವು ಉಂಡಿದ್ದೆಲ್ಲ ಕತ್ತನೆ ಕಾರಿಕೊಂಡೆ ನಾಲಿಯನ್ನು ಕಡಿದುಕೊಂಡೆ ಕತ್ತಿ ಎತ್ತದಂತಾಯಿತು ಇನ್ನು ಈ ದುಶ್ವಾಸನ ಸ್ಮಶಾನ ಸೇರುವುದೆಂದು ಬಾಕಿ ಸಾರಥಿ ಆದಂತಾಗಲಿ ಎನ್ನುವ ಗತಿ ಎಲೈ ಭಂಡ ದುಶ್ವಾಸನ ನಿಮ್ಮಣ್ಣನಾಥ ಜಗತ್ಪತಿಯಾದ್ರೂ ಹೇಳಿ ಕಳಿಸುವ ಹೊರದಂಗೆ ಮಾತನಾಡು ಓ ಸಾಮೂರ್ತಿ ನಿನ್ನ ಭಯಂಕರದ ಕಡೆಕಾಲದ ಶ್ರೀ ರುದ್ರೋತ್ತರ ಈ ಸುತ್ರೋತ್ತರ ಈ ರುದ್ರೋತ್ತರ ಧಾನ ಮಾಡುವ ಈ ದಕ್ಷಿಣ ಶಿರೆಯರಿಗೆ ಮೂರನೇ ಗುತ್ತನ ನಿರ್ದೇಶಕ ಗಟ್ಟಿಯ ಕುಂತನೆ ಹೊಂಡ ಈಗ ಮಸ್ತಕ ವಿಭಾಗ ಆಯಿತು ಈ ಹತ್ತುಮರ ಗುಡ್ಡಿಯಂತೆ ಬಿಟ್ಟಿರುವುದು ದಕ್ಷಿಣ ಕೌರವ ನೀನು ಬಲಿಷ್ಠನಾದ್ರೆ ಬಂದು ಎನ್ನ ಗಟ್ಟಿಸಿ ಹಿಡಿದು ನಿನ್ನ ತಮ್ಮರ ಉಳಿಸಿಕೋಗ ಕಳ್ಳ ಬೆಕ್ಕಿನಂತೆ ನೀನು ಯಾಕೆ ಇಣಿಕಿ ನೋಡಿ ರಚ್ಚಗಿರನೆ ಹೊಟ್ಟೆಯ ಕೋಳಿಯ ಸೇರಿ ಸೆಕ್ಕಿನಿ ಸೇರಿ ನಮ್ಮನ್ನ ಅರಣ್ಯಕ್ಕೆ ಕಳಿಸಿದೀಯಲ್ಲವೇ ಎಲೈ ಮಂಡ ಯಾತಕ್ಕೆ ಗಾಬರಿಯಿಂದ ನಿಂತು ನೋಡಿವಿ ಎಲೈ ಅಶ್ವತ್ಥಮ್ಮನೇ ನೀನಂತ ಕಟ್ಟಿದಿನಿಗಾದರೂ ಇವನನ್ನು ಬಿಡಿಸಿಕೊಂಡು ಹೋಗಬಾರ್ದು ಯಾತಕ್ಕೆ ಎಲೈ ಮೂರ್ಖ ಎರವರ ಮನೆಯಲ್ಲೇ ಕೂಳ ತಿಂದು ಹಾಳು ಮಾಡುವ ಎಲ ಹೀನ ಜಾತಿಯ ಕರ್ಣ ಗರ್ವದಿಂದ ಮೆರೆಯುವುದೇ ತಿಕ್ಕೆ ಪಾಂಡನಾದ ದುರ್ಯೋಧನನ್ನು ದಳಪತಿಯ ಪಟ್ಟವನ್ನು ಕಟ್ಟಿ ಪಾಂಡವರನ್ನು ಜಯಿಸೆಂದು ಕಳಿಸಿದರೆ ನೀನು ಎನಗಂಜಿ ಹೆಂಗಿಸಿದಂತೆ ಹಿಂದೆ ಕೈ ಕಟ್ಟಿಕೊಂಡು ಏಕೆ ನಿಂತಿರುವೆ ಕಳ್ಳ ಕಪಲಿಯನ್ನು ಸರ್ವರು ಎದುರು ತೆರೆಯನ್ನು ತೆಗ್ಗಿಸಿಕೊಂಡು ಹೇಗೆ ನಿಂತಿರುವೆ ನೋಡು ಎಲೈ ಭಕ್ತ ನೀನು ಕೂಡ ಸಮರ್ಥನಾದರೆ ಏನನ್ನು ಬಿಡಿಸಿಕೊಳ್ಳುವ ಏನು ಹಿಂದಕ್ಕೆದ್ರೆ ಹೋಗಿರು ಮೂರ್ಛಾಗದ ವೀರ ಹರ್ತನಂದರಿಯದೆ ಈ ನಿನ್ನ ಬಾಯಿಗೆ ಬಂದಂತೆ ಹೊಗಳಿವೆಯ ಎಲೈ ಭೀಮ ಶಬರದಿಂದ ಕಾದಾಡಿ ವೈರಿಗಳ ಶಿರಚ್ಛೇದನ ಮಾಡುವ ಆಸು
ಪತನ ಪಡೆದುಕೊಂಡವನು ನಾನು ಅಥವಾ ನೀನು? ಆಗೋ ಪಾಪ ಅವಾಗಿನ ಮನೆಗೆ ಬೆಂಕಿ ಬಿದ್ದಾಗ ನಿನ್ನನ್ನು ರಕ್ಷಿಸಕ್ಕಾಗಿ ಹೋರಾಡಿನ ತಂದು ಹೇಗೆ ಸೂರ್ಯನಿಂದ ನಿನ್ನನ್ನು ಕಾಪಾಡೋದಕ್ಕಾಗಿ ವಾಸು ಬಸಸ್ತ್ರ ಪಡೆದು ಇಲ್ಲ ವಾಸ ಎಲ್ಲಿಂದ ಪಡ್ತಿದ್ದೀವೋ ಪಾಪ. ಅಹೋ ರೂಪವರ, ರುದ್ರನು ಮೆಚ್ಚಿಸ 10 ಗಳಿಗೆಗಳು ಶ್ರೀ ರೌದ್ರಾವತಾರವನ್ನು ಪಡೆದುಕೊಂಡವನು ನೀನು ಈ ಭೂಮಿಯ ಮೇಲೆ 11 ಗಳಿಗೆ ಇರುವೆ. ಆಮೇಲೆ ಏನು ಮಾಡಿವೆ? ನಾನೀಗಲೇ ನಿನ್ನ ತೋಳದನ್ನು ನೋಡುವೆನು. ಬಳಿಗ ಗಾಂಡೀವಿಯಂ ಪಡೆದ ಗಾಂಡೀವಿ ಎಂಬ ಹೆಸರ ಪಡೆದ ಸಾರ್ಥಕತೆಯನ್ನು ಇಬ್ಬ ಈ ಪಾಸು ಪದಾರ್ಥದಿಂದ ಹೂಡಿ ಹೊಡೆಯುವನು ನೋಡು. ಹಾಯಿನೊಂದನು ಕಾರುಣ್ಯ ಸಾಧನ ಕೃಷ್ಣ ಏನಿದೆ ನಿನ್ನ ರಂಪಾಟ? ಅದು ಹೇಳು ನಾರಾಯಣ. ನೀನೇ ಈ ರೀತಿಯಾಗಿ ಭೀಮನ ಮೇಲೆ ಏರಿ ಹೋದರೆ ಕಂಡು ಜನರ ಕೈ ಕೊಡದ ನಡುವರೆಂಬುದು ನಿನ್ನ ಮನಸ್ಸಿಗೆ ಗೋಚರವಾಗಲಿಲ್ಲವೇ? ಪಾರ್ಥ, ಪರಮಾತ್ಮ ಪರವಶನಾದ ಭೀಮನಿಗೆ ಕೂಡ ಸರ್ವರು ಶಾಂತಿ ಮಾಡಿದರೆ ಮಸ್ತಕರೋಳ ಮನೆ ಮಾಡುತ್ತ ರುದ್ರಹೋಮ ಮೂರ್ತಿಗೆ ದಿಗ್ವಿಜಯ ಮಾಡದಿದ್ದರೆ ಅವರಿವರೆಂಬುದು ಆ ಭೀಮನ ಭಾವಕ್ಕೆ ಒಳೆಯುವುದು. ನಡಿ ಹಿಂದಕ್ಕೆ ಹಡಿಯಿಡು ಪಾರ್ಥ, ನಿನ್ನ ಗಾಂಡಿಯೊಮ್ಮಿಲ್ಲಿತ ನಿನ್ನ ಇಷ್ಟದಂತಾಗಲಿ ಪರಮಾತ್ಮ. ಇದೆ ಚಾಣಕ್ಯರು ಬಾ ಕುಂದರ್ಸು ಕುಂದರ್ಸು ನಿನ್ನ ಬಂಧಿಸಿದ ಆ ಕಡುಕೂಳನಾದ ದುಸ್ಸಾಹನ ಭೂತಲಕ್ಕೆ ಕಡಿಮೆ ಕಾಂಡ ಮಾಡಿದ ಈ ಗಂಡುಗುರಿ ಭೀಮಸೇನ ನೋಡಿದ ಕೃಪದೊಂದಿಗೆ ತೀರ್ಥನಿಂದ ಮನದ ಹೊರತನೆ ಶಾಸನ ಅಂದು ನಿಮ್ಮ ಅವಿವೇಕಿಯ ಮಾತನ್ನು ಕೇಳಿ ಈ ಸಭೆಯಲ್ಲಿ ನನ್ನ ಮರ್ಯಾದೆ ಕೇಳಿಯಲ್ಲ. ನಿನ್ನ ಮತಕ್ಕೆ ಬೆಂಕಿ ವಾಯುಪುತ್ರ ಕಾಂತೆ ಸುಂದರಿ, ನನ್ನ ಮಾತು ಕೇಳಿ ನಿನಗೆ ಬಹಳ ಸಂತೋಷವಾಯ್ತು ಕಾಂತ ಗುಣವಂತ. ಅವರಿಗೆ ಪ್ರಾಣಬಲವೇ? ಪ್ರಾಣವಲ್ಲವ. ನಿನ್ನ ಮಾನವನ್ ಸೂರ್ಯ ಮಾಡಿದ್ದನ್ನು ಅರಿತು ಇವನ ಪ್ರಾಣವನ್ನು ತಿನ್ನುವನೆಂದು ಎನ್ನ ಪ್ರಾಣದ ಮೇಲಿನ ಅಂಗಂ ತೆರೆದು ನಿಂತನು. ಆಗ ಅಣ್ಣಯ್ಯನು ಎನ್ನ ಪ್ರಾಣ ತೆಗೆಯೆಂದು ಎಲೆ ತೆಗ್ಗಿಸಿಕೊಂಡು ಬಂದು ಎನ್ನ ಮುಂದೆ ನಿಂತನು. ಹಾಗೆ ರಮಣಿಯು ನಿನ್ನ ರಮಣಿಯಾದ ನಿನ್ನ ಕಂಡ ಕೂಡಲೇ ಎನ್ನ ಪ್ರಾಣ ಹಾರಿದಂತಾಗುತ್ತಿತ್ತು, ಉದ್ರೇಕ ಹೊರಗುತ್ತಿತ್ತು. ಹಾಗೆ ಕಾಂತೆ ಅಪ್ಪಣೆ ಆಗುವುದಕ್ಕೆ ಎನ್ನ ಪ್ರಾಣದ ಆಪೇಕ್ಷೆಯನ್ನು ತೀರಿಸಿಕೊಂಡೆನು. ನಿನ್ನ ಪ್ರಾಣಕ್ಕೆ ಸಮಾನವಾದ ಪಂಥವನ್ನು ಈಡೇರಿಸಿದನು. ಮತ್ತೇನು ಉಳಿದಿದೆ ಕೇಳುವಂತ ಕನ್ನಿದಾಕ್ಷ ಮತ್ತೇನು ಅದೇನು ಚೆನ್ನಾಗಿದೆ.
ಪ್ರಿಯ ಕೌರವ ಕರ್ನಾಟಕ ಸುಂದರ ಹಾ ದುರ್ಮಾರ್ಗನ ಶಿರವ ಸೇರುವ ತನಕ ನಾನು ಬಿಚ್ಚಿದ ಮಡಿಯನ್ನು ಕಟ್ಟುವುದಿಲ್ಲವೆಂದು ಶಬ್ದವನ್ನು ಮಾಡಿರುವೆ. ಹೌದು ಕಾಂತಿ. ಹಾ ದುರ್ಮಾರ್ಗನ ರಕ್ತವನ್ನು ನನ್ನ ಮಡಿಗೆ ಹಚ್ಚಿಕೊಳ್ಳುವ ಕಾಂತ ಗುಣಮುಕ್ತ. ಅಯ್ಯೇ ಕಾಂತಿ, ಇರುವರಿ ನಿನ್ನ ಹೊಡೆದ ಎನ್ನ ಹೃದಯ ಕಡೆಗೆ ನೀಗಾಗಿ ಹೆಸರು ಆಗುತ್ತಿದ್ದೆ. ಅಯ್ಯೇ ಹಿರಜಕ್ಕೆ ಹಿಂದಿನಿಂದಲೇ ಮೊದಲ ಕಂದಿ ಕುಂದಿ ಕಪ್ಪಾಗಿರುವುದು, ಸ್ತ್ರೀಯರಿ ಸರ್ಪದಂತೆ ಇರುವ ನಿನ್ನ ಹೇಳುತ್ತೇಳುವ ಸಂಪರ್ಕವಿಲ್ಲದ ಸನ್ಯಾಸಿಗಳ ಮಸ್ತಕಂತಿರುವ ಕೆಂಜಗಳು ಅತಿ ಕೋಮಲವಾಗಿರುವುದು. ಹೇ ಕಾಂತಿ, ನಿನ್ನ ಸರ್ವಜನ ಸಂಯೋಜನೆಗಳಲ್ಲಿ ಕಠಿಣವಾಗಿರ್ಬೋದು. ಅಯ್ಯೇ ಅಲ್ಲವೇ ಇಲ್ಲಿಗೆ ನಡೆದು ನಿನಗೆ ಆನಂದವಾಯಿತು. ಪದ್ಮನಾಥರೇ ಮತ್ತೆ ನನ್ನ ಕೆಳಗನ್ನು ಬರುವ ಅವಾಗಿದೆ. ಅಯ್ಯೇ ಪ್ರಿಯರೇ, ಅಯ್ಯೇ ಚೆನ್ನಹಯ್ಯರು ನನ್ನ ಮನದಲ್ಲಿ ಮಾಡುವ ಪಂಥವೇನೆಂದರೆ ಆ ದುರ್ಮಾರ್ಗನ ದುಶ್ಯಾಸನ ರಕ್ತವು ನನ್ನ ಮನೆಗೆ ಮುಚ್ಚುವ ಹಚ್ಚುವ ತನಕ ನನ್ನ ಪಂಥವು ನೆರವೇರುವುದಿಲ್ಲವೆಂದು ಹೇಳಿದೆ. ಈಗ ನನ್ನ ಆಸೆ ನೆರವೇರಿತು. ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಕಾಂತ ಗುಣವಂತ. ನಿನ್ನಂತೆ ಇಲ್ಲಿಯವರೆಗೆ ಚಲ ಕಲಿತಲ್ಲಿ ಮಹಿಳೆ ಇದೆ ಸರ್ ಹರಿಯಂತರು ತನ್ನ ಪೋಷಣೆ ಮಾಡೋದಿರ್ತ ನಾ ಕಾಣಲು ನಿನ್ನ ಚಲವ ತೀರಿತು ನೋಡು. ಇವನ ಹೊಟ್ಟೆಗಂತಿದ್ದು ಇವನ ಗುಂಡು ಹೃದಯವಂತಿದ್ರು ಮಾಡಿಸಿದನು. ನರಗಳನ್ನು ಕಿತ್ತೇ ಸರ ಮಾನೆ ಮಾಡಿ ನಿನ್ನ ಕಂಠಗಳ ಹಾಕಿದನು. ಅದೇ ಕಾಂತೆ ಇವನ ಮಸ್ತಕವನ್ನು ಕುಟ್ಟಿ ಕೆರ ಮುದ್ದೆ ಮಾಡಿ ತೈಲವನ್ನು ಮಾಡಿ ಹಾಕಿದನು. ಇವನ ಅಲ್ಲಗಳನ್ನು ಕಿತ್ತೆ ಬಾಚಿಕೆ ಮಾಡಿ ಬಾಚಿದನು ನೋಡು. ಅದೇ ಕಾಂತೆ ನಿನ್ನ ಹಾಗಾದರೆ ನಿನ್ನ ಸಂಕಲ್ಪ ಸುರಿಕೆ ನನ್ನ ಕಡಮರ ಕುಳಿತಿತ್ತು. ಕಡಮರ ಕುಳಿತಿತ್ತು. ಆ ಕಾದರೆ ಈ ಕಲಿ ಭೀಮನಿಗೆ ಒಂದು ಚುಂಬನವನ್ನು ಕೊಡು, ಬೇರೆ ಕ್ರಮವಿಡು, ಸರಸ ಲಾಭದ ಮಾತನಾಡು, ಒಂದು ಗಾಯನ ನಾನು ತಿಂದರೆ ಒಂದು ಕಟ್ಟರೆ ಬೇರೆ ಚೆನ್ನಹಯ್ಯ ಕನಸವಾನೆ ಮನಸವಾನೆ ನನ್ನಾಳೆ
ಕೃಷ್ಣ. ಗರ್ವಾದ್ರಿಯು ಚೂರ್ಣೀಕೃತವಾಯಿತು, ಎನ್ನ ಮನಸ್ಸು ರಳ್ಳಿಗೆ ಗಡಾನ ಮಾಡಿತು. ಸಂದನಕ್ಕೆ ಬಂದ ಎನ್ನ ಕಣ್ಣಿನಿಂದ ನೋಡಿ ನಂದಿಸಿದ ಪಶುವೆ, ಈ ಕೃಷ್ಣನ್ಯಾರೆಂಬುದು ನಿನಗೆ ಗೊತ್ತಿಲ್ಲವೇ? ನೀನು ಮಾಯಕಾರನ ಕೃಷ್ಣ. ನಾನು ಪಕ್ಷಪಾತಕನ ಅಲ್ಲ, ಸೃಷ್ಟಿ ಪರಿಪಾಲಕ, ದುಷ್ಟ ಜನ ಶಿಕ್ಷಕ. ನೆಂಬಿದ ಮದರವೇ ಸ್ತ್ರೀಯರಿಗೆ ಪಂಚಪ್ರಾಣವೂ ನಾನು, ಎನ್ನ ನೆಂಬಿದ ಪಾಂಡವರಿಗೆ ರಕ್ಷಕ ನಾನು. ನಮ್ಮದೇ ಇರುವ ನಿಮ್ಮ ವಂಶಕ್ಕೆ ಗಂಟನ ಕಾರಣನೂ ನಾನು. ಕೇಳಿದೀಯ ವಂಚಕನೇ? ಹೇಳಿದರೆ ನಾರಾಯಣ, ನಿಮ್ಮ ವಂಶ ವೃಕ್ಷವೇ ಬುಡಮೇಲಾಗಿ ಬೀಳವರಿಗೆ ಎನ್ನ ತಂತು ಎಂಬ ಹಾಯ್ದವನ್ನೇ ಕೆಳಗಿಳಿಸುವುದಿಲ್ಲ. ಕೇಳಿದೀಯಾ ವಂಚಕನೇ? ಹೇಳಿದರೆ ಪರಮಾತ್ಮ. ಇದಕ್ಕೆ ನಮ್ಮ ಅಗ್ರಜನಾದ ಬಲರಾಮನಿಗೆ ಗೋವಧೆಯಂ ಸಂಕಲ್ಪಿಸಿ ಆ ದೋಷ ನಿರ್ವಹಣಕ್ಕಾಗಿ ಅಗ್ರಜನ ಭೂಪ್ರದಕ್ಷಿಣೆಗೆ ಕಳಿಸಿರ್ತನ. ನಮ್ಮ ಅಣ್ಣನಾದ ಬಲರಾಮನ ಬರುವುದರೊಳಗಾಗಿ ಈ ನಿಮ್ಮ ವಂಶವನ್ನೇ ನಿರ್ಣಾಮ ಮಾಡುತ್ತೇನೆ. ಬಹು ಎಚ್ಚರದಿಂದಿರು ಕೌರವನೇ. ನಾಡಿನೇ ಯುದ್ಧದೋಡು ಏನಾಗುವುದು ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಅಯ್ಯೋ ಎಲ್ಲ ಸಾರಥಿ ಕೊಟ್ಟಿದ್ದು ಕೆಲಸವು ಪೂರ್ವ ಕಟ್ಟು ಹೋಯಿತು. ಈ ಪುರಪತಿಗೆ ಸಂಪದವೆಲ್ಲ ಹಾಳಾಗಿ ಹೋಯಿತು. ಮನಸ್ಸಲ್ಲೊಂದು ಮಹಾ ಸಮುದ್ರವು ಬತ್ತಿರಲಾಯಿತು. ಇನ್ನೊಂದು ಹತ್ತಾಳ ಸೈನ್ಯವೆಲ್ಲ ಪಾಲಾಯಿತು. ನಂಬಿದ ವೀರ ಮಹೇಶ್ವರೆಲ್ಲ ಈ ಕುಂಬಿನಿಗೆ ಎರಿ ಬಿಟ್ಟರಲ್ಲ. ಹಿರಿಯರಿ ಇದು ನನ್ನ ಪತ್ರವೇ ಇರಬೇಕು. ಅಯ್ಯೋ ಮಾಯಕಾರನೆಂಬ ಸಂಗತಿ ಎಮ್ಮೆಗೆ ಮೊದಲೇ ತಿಳಿಸಿದರೆ ನಿನ್ನ ನಾಮವನ್ನು ನಿರ್ನಾಮ ಮಾಡುತ್ತಿದ್ದರು. ಬಲರಾಮನ ರೂಪದ ಕಡೆಗೆ ಕಳಿಸುತ್ತಿರಲಿಲ್ಲ. ಅಯ್ಯೋ ಬಲರಾಮನೊಬ್ಬರ ನಮ್ಮ ಬಳಿಯಲ್ಲಿದ್ದರೆ ನಾರಾಯಣ ನಿನ್ನ ಈ ಕಡೆ ಕುಡಿಯಲು ಬಿಡುತ್ತಿರಲಿಲ್ಲ. ನಿನ್ನ ಕಪಟ ನಾಟಕದ ಮಹಿಮೆ ಎಮ್ಮೆಗೆ ತಿಳಿಯಲಾಯಿತಲ್ಲ. ಯಾತ್ರದಿಂದ ಕಲಿಕರವನ್ನು ಕರ ಕರವದಲ ಭಾರದೆ ಕರ್ಣ ಕರ್ಣ ಚಕ್ರವರ್ತಿಯಾದ ಕವಲರಂಗ ಕಲಿಕರಣ ಗಗನನ್ನ ನಿನ್ನ ಬದಲವ ತಗಿಲ್ವಗಿಲ್ಲಂದು ಅವೋ ರಾಜೇಂದ್ರ, ಅವೋ ಸೂರ್ಯನಂದನ, ಕಲ್ಲಿಗೆಂತ ಕರ್ಕಜವಾದ ನಿನ್ನದೆಯೋ ನೀರಾಗಿ ಆಡುವುದಕ್ಕೆ ಅವೋ ಕುರುಪತಿ ಮೌನವೇಕೆ? ನೀನು ಈ ನಿನ್ನ ಚಿಂತೆ ದುರ್ಯೋಧನ ಅಯ್ಯೋ ಏನು ಕೇಳಲು ಸಮಾಧಾನ. ಖಂಡಿತ ಬಲರಾಮನ ಹಬ್ಬದ ನಮ್ಮ ಬಳಿಯಲ್ಲಿ ಇದ್ದರೆ ಈ ನಾರಾಯಣ ಈ ಪರಿ ಕುಡಿಯುತ್ತಿರಲಿಲ್ಲ.
ನಿನ್ನ ಮಾತನ್ನು ಸರಿ ಅಂತಾಳು ಇಂದಿನ ನನ್ನ ಮಂಡಲದ ಬಾಂಧವ ದೈವರ ಮಂಡಲ ಅಂತರು ತಂಗಾಡುತ್ತ ಬಂದು ನಿನ್ನ ಚರಣ ಕೊಂಡ ರೂಪದೊಂದು ಮಂದ ಕಾಣಿಕೆ ಬಿಟ್ಟು ಇದ್ದವರೆಗೆ ನಿನ್ನ ಉಪ್ಪನ್ನು ತುಂಬಿಟ್ಟು ಸಾಕದ ಓ ರಾಜೇಂದ್ರ ಓ ಸೂರ್ಯನಂದನ ನಿನ್ನಗೆ ಒಂದು ಅಪಜಯವು ಎನ್ನ ಮನಸ್ಸು ಸಹ ಇರುವುದು ಕರ್ಣನಿಗೆ ನಿನ್ನ ಆಶ್ರಮ ಹೇಳ್ತಾಳು ಅವ್ರು చెప్తాಳು ನಿನ್ನ ಸಂಪತ್ತ ಮೇಳು ಬಡವರಿಗೆಲ್ಲ ಭಾರತೆ ನಿನ್ನ ಪದ್ಯ ವೀರ ಪದವಿ ಸಿದ್ಧಪಡಿಸುವಂತ ನಮ್ಮ ಭಾರತೆ ಅತಿ